ಹಾಯ್ ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ತಾ ಇರುವಂತದ್ದು ಕನ್ಯಾ ರಾಶಿಯವರ ಬರೋ ಅಂತ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಈ ವಾರ ನಾವು ಬ್ರೇಕ್ ಡೌನ್ ಮಾಡಿ ನೋಡೋಣ ನಿಮ್ಗಾಗಿ ಏನೆಲ್ಲ ಯೂನಿವರ್ಸ್ ಕೊಡ್ತಾ ಇದೆ ಅಂತ ಹೇಳಿ. ಕ್ವಿಕ್ ಆಗಿ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಯಾಕಂದ್ರೆ ಎನರ್ಜಿ ಎಕ್ಸ್ಚೇಂಜಿಂಗ್ ರೀಡಿಂಗ್ ಇರುತ್ತೆ, ಹಾಗಾಗಿ ಎನರ್ಜಿ ರೀಡಿಂಗ್ ಇರೋ ಕಾರಣ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಆಗಿದೆ. ಒಂದು ಲೈಕ್ ಕೊಡಿ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡಬಹುದು. ಹಾಗೆ ನಿಮಗೆ ಪೇಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ನನ್ನ ಒಂದು ಮೊಬೈಲ್ ನಂಬರ್ ಅನ್ನ ವಾಟ್ಸ್ಆಪ್ ಕೊಟ್ಟಿರ್ತೀನಿ. ಯಾವುದೇ ಕಾರಣಕ್ಕೂ ನಿಮ್ಗೆ ಏನೇ ತೊಂದರೆ ಆಗ್ತಾ ಇದೆ ಲೈಫ್ ಅಲ್ಲಿ, ಲೈಕ್ ಜಾಬ್ ಕೇಳಬೇಕು, ಕರಿಯರ್ ಜಾಬ್ ಸೆಟ್ ಮಾಡ್ಕೊಳ್ಳೋದಿರ್ಬೋದು, ಏನೋ ಕನ್ಫ್ಯೂಷನ್ಸ್ ಅಂತ ಇರ್ಬೋದು, ಏನೋ ನೀವು ಕಲೀಲಿಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಕ್ಲಾರಿಟಿ ಇಲ್ಲ, ಮುಂದೆ ಏನ್ ಮಾಡ್ಬೇಕು, ಯಾವ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅನ್ನೋ ಅಂತದನ್ನ ಆಸ್ ಪರ್ ನ್ಯೂಮರಾಲಜಿ ನಿಮ್ಗೆ ನಾವು ತಿಳಿಸ್ಕೊಡ್ತೀವಿ, ಆಯ್ತಾ. ಹಾಗೆ ನಿಮ್ಮ ಒಂದು ರಿಲೇಶನ್ಶಿಪ್ ಇಶ್ಯೂಸ್ ಇರ್ಬೋದು, ಅಥವಾ ನಿಮ್ಗೆ ಯಾವ್ದು ದೋಷಗಳಿದ್ರೆ ಅದಕ್ಕೆ ಏನ್ ರೆಮಿಡೀಸ್ ಅನ್ನ ಮಾಡ್ಬೇಕು, ಇದೆಲ್ಲಾನು ಇದರಲ್ಲಿ ಬರುತ್ತೆ. ಸೊ ಮ್ಯಾರೇಜ್ ಆಸ್ಪೆಕ್ಟ್, ಕಪಲ್ಸ್ ಪ್ರಾಬ್ಲಮ್ ಏನೇ ಇದ್ರೂ ಕೂಡ ನೀವು ಡಿಸ್ಕಸ್ ಮಾಡಬಹುದು. ಪೇಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ಸೊ ನೋಡ್ಕೊಂಡು ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನೋಡೋಣ ಏನ್ ಬರ್ತಾ ಇದೆ. ಹಾಗಿದ್ರೆ ಕನ್ಯಾ ರಾಶಿಯವರಿಗೆ ಈ ಒಂದು ವಾರ ಯೂನಿವರ್ಸ್ ಅವರಿಗೆ ಏನೆಲ್ಲ ಮೆಸೇಜಸ್ ಅನ್ನ ಕೊಡ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಫಸ್ಟ್ 2 ಮೆಸೇಜ್ ಅನ್ನ ತಗೊಳ್ಳೋಣ ಏನ್ ಬರ್ತಾ ಇದೆ ಅಂತ. ಕಮ್ಯುನಿಕೇಶನ್ ಈಸ್ ದ ಕೀ ಅಂತ ಬರ್ತಾ ಇದೆ. ಟೈಮ್ ಟು ಗಿವ್ ರಾದರ್ ದೆನ್ ಟೇಕ್. ಓಕೆ, ಇಲ್ಲಿ 2 ಮೆಸೇಜಸ್ ಅನ್ನ ನಾನು ನೋಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನೋಡಿ, ನಿಮ್ಮ ಒಂದು ಕಮ್ಯುನಿಕೇಶನ್ ಈಸ್ ಅ ಕೀ ಅಂತ ಬರ್ತಾ ಇದೆ. ಐ ಥಿಂಕ್ ನಿಮ್ಮ ಒಂದು ಕಮ್ಯುನಿಕೇಶನ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಿಮ್ಗೆ ಬರ್ತಾ ಇರುವಂತ ಮೇ ಬಿ ಅಪರ್ಚುನಿಟೀಸ್ಗೆ ನಿಮ್ಮ ಒಂದು ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಅದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡ್ಬೇಕು. ಇದ್ರ ಜೊತೆಗೆ ಇನ್ನು ಏನ್ ಮೆಸೇಜ್ ಬರ್ತಾ ಇದೆ ನಿಮ್ಗೆ ಅಂತಂದ್ರೆ, ಆ ಟೈಮ್ ಟು ಗೋ ಗಿವ್ ರಾದರ್ ದೆನ್ ಟೇಕ್. ಕೆಲವೊಂದ್ಸಾರಿ ಏನಾಗುತ್ತೆ, ನಾವು ಇನ್ನೊಬ್ರು ಟೈಮ್ ಅನ್ನ ತಗೊಳ್ತಾ ಇರ್ತೀವಿ, ಬಟ್ ಅವ್ರಿಗೆ ನಾವು ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಮೇ ಬಿ ಒಂದು ರಿಲೇಶನ್ಶಿಪ್ ರೀಡಿಂಗ್ ವೈಸ್ ಇದು ಬರ್ತಾ ಇರಬಹುದು. ನೀವು ಚೆಕ್ ಮಾಡ್ಕೊಳ್ಳಿ ಯಾವ ಒಂದು ಏರಿಯಾದಲ್ಲಿ ಫಿಟ್ ಆಗುತ್ತೆ ನಿಮ್ಗೆ ಅಂತ ಹೇಳಿ. ಸೊ ಫಸ್ಟ್ ಆಫ್ ಆಲ್ ಐ ಹೋಪ್ ಸೊ ನಿಮ್ಗೆ ನಾನು ಅನ್ಕೊಳ್ತಾ ಇರುವಂತದ್ದು ನಿಮ್ಮ ಒಂದು ಕರಿಯರ್ ಲೈಫ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಮೆಸೇಜ್ ಅಂತ ಹೇಳಿ ಅನ್ಕೋತೀನಿ. ಅದೇ ರೀತಿಯಾಗಿ ಸೆಕೆಂಡ್ ಇನ್ಫಾರ್ಮೇಶನ್ ಏನಿದೆ, ಇವಾಗ ಎಷ್ಟೋ ಸಾರಿ ನಾವೇನ್ ಮಾಡ್ತೀವಿ, ನಮ್ಮ ಲವ್ ಒನ್ಸ್ಗೆ ನಾವು ತುಂಬಾ ಗ್ರಾಂಟೆಡ್ ಆಗಿ ತಗೊಳ್ತೀವಿ. ಲೈಕ್ ಅವರು ನಮ್ಗೆ ಎಷ್ಟೋ ಸಾರಿ ಟೈಮ್ ಕೊಡ್ತಾ ಇರ್ತಾರೆ, ಅವ್ರಿಗೆ ನಾವು ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಆ ಸಿಚುವೇಶನ್ ಮೇ ಬಿ ಇಲ್ಲಿ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬಹುದು. ಸೊ ಯೂನಿವರ್ಸ್ ನಿಮ್ಗೆ ಏನ್ ಮೆಸೇಜ್ ಕೊಡ್ತಾ ಇದೆ ಅಂತಂದ್ರೆ, ಇವಾಗ ಸ್ವಲ್ಪ ಟೈಮ್ ಅನ್ನ ಏನ್ ಮಾಡ್ಬೇಕು, ಇನ್ನೊಬ್ರಿಗೆ ನೀವು ಕೊಡೋದನ್ನ ಕಲಿಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದೆ. ಸೊ ಕಮ್ಯುನಿಕೇಶನ್ ಯಾಕೆ ಸ್ಟ್ರಾಂಗ್ ಮಾಡ್ಕೋಬೇಕು ನೋಡಿ, ನಿಮ್ಮ ಒಂದು ಜಾಬ್ ಇರ್ಬೋದು, ನಿಮ್ಮ ಒಂದು ಕರಿಯರ್ ಲೈಫ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಎಲ್ಲೇ ಹೋದ್ರೂ ಕೂಡ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಎಷ್ಟು ಚೆನ್ನಾಗಿ ಇನ್ಫ್ಲುಯೆನ್ಸ್ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ಗ್ರೋತ್ ಅನ್ನುವಂಥದ್ದು, ಹೌದಾ. ಸೊ ಇಲ್ಲಿ ನೋಡ್ಕೊಳ್ಳಿ, ಇನ್ ಕೇಸ್ ಏನಾದ್ರೂ ಆ ರೀತಿ ಸಿಚುವೇಶನ್ ಬಂತು ನಿಮ್ಮ ಲೈಫ್ ಅಲ್ಲಿ, ಲೈಕ್ ಎಲ್ಲ ಹೋಗ್ಬೇಕು, ನೀವೇನಾದ್ರೂ ಮಾತಾಡ್ಬೇಕು, ಮಾತಿಂದಾನೇ ಎಷ್ಟೋ ಒಂದು ಡೀಲ್ ಇದಾಗತ್ತೆ, ಕ್ರ್ಯಾಕ್ ಆಗುತ್ತೆ, ಹೌದಾ. ಸೊ ಅದು ನಿಮ್ಗೆ ಯೂನಿವರ್ಸ್ ಹೇಳಲಿಕ್ಕೆ ಹೋಗ್ತಾ ಇದೆ. ಅಂದ್ರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಇನ್ನೂ ಒಂದು ಮೆಸೇಜ್ ನಿಮ್ಗೆ ಏನ್ ಬರ್ತಾ ಇದೆ ಅಂತಂದ್ರೆ, ನಿಮ್ಮ ಒಂದು ಥ್ರೋಟ್ ಚಕ್ರ ಮೇಲೆ ನೀವು ಕೆಲಸ ಮಾಡೋದು, ವಿಶುದ್ಧಿ ಚಕ್ರದ ಮೇಲೆ ನೀವು ಕೆಲಸ ಮಾಡಿ. ಸೊ ನಿಮ್ಮ ಕಮ್ಯುನಿಕೇಶನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಓಕೆ, ಏನ್ ಮಾಡ್ಬೇಕು ಹಾಗಿದ್ರೆ, ಬೀಜ ಮಂತ್ರ ಹೇಳಿರ್ತೀನಿ, ಅದನ್ನ ನೀವೇನ್ ಮಾಡ್ಬೇಕು, ನೀವು ಚಾಂಟಿಂಗ್ ಮಾಡಿದ್ರೆ ಒಂದು 7 ಟೈಮ್ಸ್ ನೀವೇನಾದ್ರೂ ಎವ್ರಿ ಡೇ ಚಾಂಟ್ ಮಾಡಿದ್ರೆ, ಸೊ ನಿಮ್ಮ ವಿಶುದ್ಧಿ ಚಕ್ರ ಏನಿದೆ ಸೊ ಹೀಲ್ ಆಗುತ್ತೆ, ನಿಮ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಕಮ್ಯುನಿಕೇಶನ್ ಮಾಡೋದಕ್ಕೆ ನಿಮ್ಗೆ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಹುದು. ಹಾಗಿದ್ರೆ ಏನಿದೆ ನಿಮ್ಮ ಒಂದು ವಿಶುದ್ಧಿ ಚಕ್ರ ಇದೆ ಏನ್ ಬರ್ತಾ ಇದೆ ಅಂತಂದ್ರೆ, ಹಮ್ ಅಂತ ಹೇಳಿ ಬರುತ್ತೆ. ಓಕೆ, ಸ್ವಲ್ಪ ಕ್ಯಾಮ್ರಾ ತುಂಬಾ ಇದಾಗ್ತಾ ಇದೆ. ಓಕೆ, ಹಮ್ ಅಂತ ಹೇಳಿ ಇರುತ್ತೆ, ಇದನ್ನ ಚಾಂಟ್ ಮಾಡಿ, ತುಂಬಾ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ನೋಡೋಣ ಇನ್ನು ಏನ್ ನಿಮ್ಗೆ ಯೂನಿವರ್ಸ್ ಕೊಡ್ತಾ ಇದೆ ಅಪಾರ್ಚುನಿಟೀಸ್. ವೀಲ್ ಆಫ್ ಫಾರ್ಚೂನ್, ಖಂಡಿತ ಎನರ್ಜಿಯನ್ನ ಕ್ಲೈಮ್ ಮಾಡ್ಕೊಳ್ಳಿ. ಓಕೆ, ಐ ಆಮ್ ಬ್ಲೆಸ್ಡ್ ವಿತ್ ದ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಖಂಡಿತ ಕ್ಲೈಮ್ ಮಾಡಿ. ಫಾರ್ಚೂನ್ ಬರ್ತಾ ಇದೆ, ವೀಲ್ ಆಫ್ ಫಾರ್ಚೂನ್, ನಿಮ್ಮ ಒಂದು ಟರ್ನಿಂಗ್ ಪಾಯಿಂಟ್ ಬರ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ಕನ್ಯಾ ರಾಶಿಯವರಿಗೆ. ಮೇ ಬಿ ಇದು ಜಾಬ್ ಕರಿಯರ್ ಇರ್ಬೋದು, ನಿಮ್ಮ ರಿಲೇಶನ್ಶಿಪ್ ಆಸ್ಪೆಕ್ಟ್ ಇರ್ಬೋದು. ತುಂಬಾ ದಿನಗಳಿಂದ ಯಾವುದೋ ಒಂದು ಸೆಕ್ಟರ್ ಅಲ್ಲಿ ನೀವೇನಾದ್ರೂ ತುಂಬಾ ಪದೇ ಪದೇ ಒಂದೇ ಝೋನ್ ನಲ್ಲಿ ನೀವೇನಾದ್ರೂ ಸಿಕ್ಕಾಕೊಳ್ತಾ ಇದ್ರಿ, ಆ ಒಂದು ಝೋನ್ ನಿಂದ ನಿಮ್ಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇದ್ದಿಲ್ಲ. ಟಾಕ್ಸಿಕ್ ರಿಲೇಶನ್ಶಿಪ್ ಇರ್ಬೋದು, ಅಥವಾ ನಿಮ್ಮ ಒಂದು ಟಾಕ್ಸಿಕ್ ಫ್ರೆಂಡ್ಶಿಪ್ ಇರ್ಬೋದು. ಸಮಥಿಂಗ್ ಸಮ್ವೇರ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನಿಸ್ತಾ ಇತ್ತು, ಎಲ್ಲೋ ನಾನು ಸಿಕ್ಕೊಳ್ತಾ ಇದ್ದೇನೆ, ಪದೇ ಪದೇ ಇದೇ ಆಯ್ತು ನನ್ನ ಲೈಫ್ ಅಲ್ಲಿ, ಇದೇ ಚಕ್ರದಲ್ಲಿ ನಾನು ಸಿಲುಕ್ತಾ ಇದ್ದೇನೆ ಅಂತ ಎಲ್ಲೋ ನಿಮ್ಗೆ ಅನ್ಸಿದ್ರೆ, ಖಂಡಿತ ಇವಾಗ ನಿಮ್ಗೆ ವೀಲ್ ಆಫ್ ಫಾರ್ಚೂನ್ ಇಂದ ಏನಾಗ್ತಾ ಇದೆ, ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ಅಂತ ಹೇಳ್ಬಹುದು. ಇದನ್ನ ಇನ್ನು ಯಾವ ವೇಯಲ್ಲಿ ನೋಡಿ, ಸಪೋಸ್ ತುಂಬಾ ದಿನಗಳಿಂದ ನೀವೇನಾದ್ರೂ ಸಫರ್ ಆಗ್ತಾ ಇದ್ರಿ ನಿಮ್ಮ ಜಾಬ್ ಕರಿಯರ್ ಅಲ್ಲಿ ಅಂತಂದ್ರೆ, ಅಲ್ಲಿ ಇವಾಗ ಒಂದು ಎಂಡ್ ಆಗ್ಲಿಕ್ಕೆ ಹೋಗ್ತಾ ಇದೆ. ನಿಮ್ಗಾಗಿ ಯೂನಿವರ್ಸ್ ಏನ್ ಕೊಡ್ಲಿಕ್ಕೆ ಹೋಗ್ತಾ ಇದೆ,
ಹೊಸ ಒಂದು ಅಪಾರ್ಚುನಿಟಿಯನ್ನ ಕೊಡ್ಲಿಕ್ಕೆ ಹೋಗ್ತಾ ಇದೆ, ನ್ಯೂ ಬಿಗಿನಿಂಗ್ ಅನ್ನ ಮಾಡ್ಲಿಕ್ಕೆ. ಮತ್ತೆ ಇಷ್ಟೇ ಅಲ್ಲ, ಮೇ ಬಿ ನಿಮ್ಮ ಈ ಒಂದು ವಾರದಲ್ಲಿ ಎಲ್ಲಾದ್ರೂ ನಿಮ್ಮ ಜರ್ನಿ ಆಗುವಂತ ಚಾನ್ಸಸ್ ನನಗೆ ತುಂಬಾ ಕಾಣ್ತಾ ಇದೆ. ಚೆಕ್ ಮಾಡಿ ಏನಿದೆ. ಟವರ್ ಬರ್ತಾ ಇದೆ, ನಾನು ಹೇಳಿದ್ನಲ್ವಾ ಎಂಡ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಮೇ ಬಿ ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಲೈಫಲ್ಲಿ ಏನಾದ್ರೂ ಒಂದು ಟರ್ನಿಂಗ್ ಪಾಯಿಂಟ್ ಬರುವಂತದ್ದು, ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ಇದನ್ನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರೋದಿಲ್ಲ. ಇದು ಆಗ್ತಾ ಇರೋದು ನಿಮ್ಮ ಒಂದು ಸರ್ಕಲ್, ನಿಮ್ಮ ಒಂದು ಏನು ಚೈನ್ ಇದೆ, ಪದೇ ಪದೇ ನೀವೇನ್ ಸಿಕ್ಕಾಕೊಳ್ತಾ ಇದ್ರಿ ಆ ಚೈನ್ ಅಲ್ಲಿ, ಅದು ನಿಮ್ಗೆ ಅಲ್ಲಿಂದ ಮುಕ್ತಿ ಕೊಡೋದಕ್ಕೆ ಅಂತಾನೆ ಆಗ್ತಾ ಇರೋದು. ಅದಕ್ಕಾಗಿ ಇದನ್ನ ತುಂಬಾ ಪಾಸಿಟಿವ್ ವೇ ಅಲ್ಲಿ ತಗೊಳ್ಳಿ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಹೇಳಲಿಕ್ಕೆ ಹೋಗ್ತಾ ಇದೆ. ಮೇ ಬಿ ನೀವು ಅನ್ಕೊಂಡಿರೋದಿಲ್ಲ ಈ ರೀತಿ ಆಗುತ್ತೆ ಅಂತ ಹೇಳಿ. ನಿಮ್ಮ ಹೆಲ್ತ್, ಕರಿಯರ್, ನಿಮ್ಮ ಒಂದು ರಿಲೇಶನ್ಶಿಪ್ ಯಾವ್ದಾದ್ರೂ ಇರಬಹುದು. ಸಮಸ್ಯೆ ಎಲ್ಲಿ ಜಾಸ್ತಿ ಇದೆ ಅದನ್ನ ನೋಡಿ, ಅದ್ರ ಬಗ್ಗೆ ನೀವು ವಿಚಾರ ಮಾಡಿ, ಅದು ನಿಮ್ಗೆ ರಿಲೇಟ್ ಆಗುತ್ತೆ. ಮತ್ತೆ ಇನ್ನು ನೋಡೋಣ ಏನ್ ಬರ್ತಾ ಇದೆ. ಕ್ವೀನ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಅಫ್ಕೋರ್ಸ್ ಇಲ್ಲಿ ಕೆಲವೊಂದಿಷ್ಟು ಹೊಸ ವಿಚಾರಗಳನ್ನ ನೀವೇನು ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ತೀರಾ, ಅಲ್ಲಿಂದ ನಿಮ್ಗೆ ಬೆನಿಫಿಟ್ ಆಗುವಂತ ತುಂಬಾ ಚಾನ್ಸಸ್ ಇದೆ. ಕೆಲವೊಂದ್ಸಾರಿ ಡಾಕ್ಯುಮೆಂಟೇಶನ್ ಏನಾದ್ರೂ ಸೈನ್ ಮಾಡೋದಿರ್ಬೋದು, ಅಲ್ಲಿ ನೋಡ್ಕೊಂಡು ಸೈನ್ ಮಾಡಿ. ಮತ್ತೆ ಯಾರು ಏನೇ ಹೇಳಿದ್ರು ಕೂಡ ನೀವೇನ್ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ ಅದನ್ನ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಡಿಸಿಷನ್ ಅನ್ನ ಕಾಂಪ್ರಮೈಸ್ ಮಾಡೋದು ಬೇಡ. ನೀವು ಯಾವ ರೀತಿ ಇದ್ದೀರಾ ಅದು ಇನಫ್ ಇದೆ. ಯೂನಿವರ್ಸ್ ಹೇಳ್ತಾ ಇರುವಂತದ್ದು, ನೀವೇನ್ ಇವಾಗ ಇದ್ದೀರಾ, ಸ್ಟ್ರೈಟ್ ಫಾರ್ವರ್ಡ್ ಇರುವಂತದ್ದು, ಮತ್ತೆ ಕಡಮುಡಿ ಮಾತಾಡುವಂತದ್ದು, ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಹೆದರದೇ ಇರುವಂತದ್ದು, ನಿಮ್ಮ ಫೀಲ್ಡ್ ಅಲ್ಲಿ ನೀವು ಪರ್ಫೆಕ್ಟ್ ಆಗಿರ್ತೀರಾ. ಹೌದಾ? ಸೊ ಅದಕ್ಕೆ ಏನ್ ಮಾಡ್ಬೇಕು, ಮೇ ಬಿ ಅದೇ ಒಂದು ಕಾರಣಕ್ಕಾಗಿ ನಿಮ್ಗೆ ವಿಶುದ್ಧಿ ಚಕ್ರದ ಮೇಲೆ ಕೆಲಸ ಮಾಡೋದಕ್ಕೆ ಯೂನಿವರ್ಸ್ ನಿಮ್ಗೆ ಮೆಸೇಜ್ ಕೊಡ್ತಾ ಇದೆ. ಓಕೆ, ನೋಡ್ಕೊಳ್ಳಿ. ಅಲ್ಲಿ ನಾನ್ ಅನ್ಕೋತೀನಿ ಇಲ್ಲಿ ಯಾವುದೇ ರೀತಿ ನಿಮ್ಗೆ ಡಿಸ್ಟ್ರಾಕ್ಷನ್ಸ್ ಅಂತ ಇರೋದಿಲ್ಲ. ನಿಮ್ಮ ಒಂದು ಗೋಲ್ ಕ್ಲಿಯರ್ ಆಗಿರುತ್ತೆ, ಅದ್ರ ಮೇಲೆ ನೀವು ಫೋಕಸ್ ಮಾಡ್ತೀರಾ ಅನ್ನುವಂಥದ್ದು. ಇನ್ನು ಏನ್ ಬರ್ತಾ ಇದೆ ಹಾಗಿದ್ರೆ, ಕ್ವೀನ್ ಆಫ್ ಪೆಂಟಿಕಲ್ಸ್. ನಾನು ಹೇಳಿದ್ನಲ್ವಾ ನಿಮ್ಮ ಒಂದು ಕರಿಯರ್ ರಿಲೇಟೆಡ್ ಇರ್ಬೋದು, ಇದನ್ನ ಮಾಡ್ಕೊಳ್ಳಿ ಅಂತ. ಐ ಥಿಂಕ್ ನಿಮ್ಗೆ ಬರ್ತಾ ಇರುವಂತ ಕ್ವೀನ್ ಆಫ್ ಪೆಂಟಿಕಲ್ಸ್ ಏನ್ ರಿಪ್ರೆಸೆಂಟ್ ಮಾಡ್ತಾ ಇದೆ ಅಂತಂದ್ರೆ, ಡೆಫಿನೆಟ್ ಆಗಿ ನಿಮ್ಮ ಒಂದು ಏನ್ ಸೈಕಲ್ ಚೇಂಜ್ ಆಗ್ಲಿಕ್ಕೆ ಹೋಗ್ತಾ ಇದೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನ ತಗೊಂಡ್ ಬರ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ಅನ್ನುವಂಥದ್ದು. ತುಂಬಾ ಸಾಫ್ಟ್ ಆಗಿ, ಅಂದ್ರೆ ಎಷ್ಟು ನೀವು ಸ್ಮೂತ್ ಆಗಿ ಕೆಲವು ಕೆಲಸಗಳನ್ನ ಮಾಡ್ತೀರಾ ಅಂತಂದ್ರೆ ನಿಮ್ಮ ಲೈಫ್ ಅಲ್ಲಿ ಸ್ಟೆಬಿಲಿಟಿ ಬರ್ತಾ ಹೋಗುತ್ತೆ. ಅಬ್ಸರ್ವ್ ಮಾಡಿ ಯಾವ ಏರಿಯಾದಲ್ಲಿ ನಿಮ್ಗೆ ಇದು ಫಿಟ್ ಆಗುತ್ತೆ. ನಾನ್ ಅನ್ಕೋತೀನಿ ಮೋಸ್ಟ್ ಆಗಿ ನಿಮ್ಗೆ ಬರ್ತಾ ಇರುವಂತದ್ದು ಇದು ನಿಮ್ಮ ಕರಿಯರ್ ಲೈಫ್ ಅಲ್ಲಿ. ಮೇ ಬಿ ತುಂಬಾ ನೀವು ವಿಚಾರ ಇದಕ್ಕಿಂತ ಮುಂಚೆ ಸಫರ್ ಆಗಿರ್ಬಹುದು, ಒದ್ದಾಡ್ತಾ ಇರಬಹುದು, ಇನ್ನೊಬ್ರಿಗೆ ಹೇಳ್ಕೊಳ್ಳದೆ ಆಗದೆ ಇರುವಂತದ್ದು, ಈ ರೀತಿ ಎಲ್ಲ ಇರುವಂತದ್ದು. ಬಟ್ ಇವಾಗ ಅಲ್ಲಿ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ. ನೀವೇನ್ ಕಷ್ಟ ಪಡ್ತಾ ಇದ್ದೀರಾ, ನಿಮ್ಗೆ ಯೂನಿವರ್ಸ್ ಏನ್ ಮಾಡ್ತಾ ಇದೆ, ಬ್ಲಸ್ ಮಾಡ್ತಾ ಇದೆ. ಅದಕ್ಕೆ ಹೇಳಿದೆ ಇದನ್ನ ಕ್ಲೇಮ್ ಮಾಡ್ಕೊಳ್ಳಿ ಅಂತ ಹೇಳಿ. ಓಕೆ, ಮತ್ತೆ ಇಷ್ಟೇ ಅಲ್ಲ, ಕೆಲವೊಂದಿಷ್ಟು ವಿಚಾರಗಳು ಎಲ್ಲೋ ನಿಮ್ ಕಡೆ ಯಾವ್ದೋ ಒಂದು ಡೀಲ್ ಆಗೋದಿತ್ತು, ಅದು ತುಂಬಾ ಸ್ಲೋ ಆಗಿ ನಡೀತಾ ಇತ್ತು, ಬಟ್ ಇವಾಗ ಡೀಲ್ ಕ್ರ್ಯಾಕ್ ಆಗುವಂತದ್ದು. ಮತ್ತೆ ಇಷ್ಟೇ ಅಲ್ಲ, ಮನಿ ರಿಲೇಟೆಡ್ ನಿಮ್ಮ ಒಂದು ಏನು ಡೌಟ್ಸ್ ಇತ್ತು, ನಿಮ್ಗಾಗಿ ಏನ್ ಡೌಟ್ಸ್ ಇತ್ತು, ಅದೆಲ್ಲ ಇವಾಗ ಕ್ಲಾರಿಟಿ ಬರುವಂತ ಒಂದು ಸಮಯ ಅಂತ ಹೇಳ್ಬಹುದು. ಓಕೆ, ಹಾಗಿದ್ರೆ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಅನ್ನ ನೋಡಿದಾಗ ಸ್ವಲ್ಪ ಹೆಲ್ತ್ ಅಲ್ಲಿ ನಿಮ್ಗೆ ಮೇ ಬಿ ಹೆಲ್ತ್ ಅಲ್ಲಿ ಏನಾದ್ರೂ ನಿಮ್ಗೆ ಇಶ್ಯೂಸ್ ಬರುವಂತದ್ದು ನನಗೆ ಕಾಣ್ತಾ ಇದೆ. ಐ ಥಿಂಕ್ ನಿಮ್ಗೆ ಏನೋ ಮೇಜರ್ ಆಗಿ ಹೆಲ್ತ್ ಅಲ್ಲಿ ಸರ್ಜರೀಸ್ ಈ ರೀತಿ ಏನೋ ಇರಬಹುದು ಅಂತ ಹೇಳಿ ಮುಂಚೆ ಆಗಿತ್ತು ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಇವನ್ ಸೇಮ್ ಇಲ್ಲಿ ನಾನ್ ಅನ್ಕೋತಾ ಇದ್ದೀನಿ, ಇವಾಗ ನೀವು ಕರೆಕ್ಟ್ ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಅನ್ನ ತಗೊಂಡು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಸೊ ಇನ್ ಫ್ಯೂಚರ್ ಅಲ್ಲಿ ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಇಂದ ನೋಡಿದಾಗ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಯಾವುದೇ ರೀತಿ ಪ್ರಾಬ್ಲಮ್ ಅಂತ ಇಲ್ಲ. ನೀವು ಏನು ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇತ್ತು ಅದರಿಂದ ಹೊರಗೆ ಬರ್ತಾ ಇದ್ದೀರಾ. ಅಗೇನ್ ಕ್ವೀನ್ ಆಫ್ ಸಾರ್ಟ್ಸ್ ಬರ್ತಾ ಇದೆ ನೋಡಿ. ಯೂನಿವರ್ಸ್ ನಿಮ್ಗೆ ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಇಂದ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ, ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಒಂದೇನಂತಂದ್ರೆ ಯಾವುದೇ ರೀತಿ ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡಿ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ನಿಮ್ದೇ ಆದಂತ ಆ ರೀತಿ ಏನಿಲ್ಲ, ಥಾಟ್ ಪ್ರೊಸೆಸ್ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ ಮನಸ್ಸು ಚೆನ್ನಾಗಿದ್ದಾಗ ನಿಮ್ಮ ಫಿಸಿಕಲ್ ಬಾಡಿ ಕೂಡ ಚೆನ್ನಾಗಿರುತ್ತೆ, ತೊಂದರೆ ಅಂತ ಏನೂ ಇಲ್ಲ. ಹಾಗಿದ್ರೆ ಇನ್ನು ನೋಡೋಣ ನಿಮ್ಮ ಕರಿಯರ್ ಜಾಬ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಅಂತ. ಕರಿಯರ್ ವೈಸ್ ನಾನು ನೋಡ್ತಾ ಇದ್ದೀನಿ, ನೈಟ್ ಆಫ್ ಪೆಂಟಿಕಲ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಗ್ರೋತ್ ಇದೆ, ಆದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಗ್ರೋತ್ ಆಗುತ್ತೆ. ನೀವೇನು ಯಾವ ಸೆಕ್ಟರ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಲ್ಲಿ ನಿಮ್ಗೆ ಗ್ರೋತ್ ಇದೆ. ಏನ್ ಮಾಡ್ಬೇಕು, ಪೇಷನ್ಸ್ ಅನ್ನ ತಗೋಬೇಕು. ಇನ್ನೂ ಸ್ವಲ್ಪ ಏನೇನ್ ಸಾಧ್ಯತೆಗಳಿವೆ, ಲೈಕ್ ಇನ್ನೂ ಇದನ್ನ ನೀವು ಯಾವ ರೀತಿ ಬೆಳೆಸ್ಕೊಂಡು ಹೋಗ್ಬಹುದು, ಇನ್ನು ಫೈನೆಸ್ಟ್ ಯಾವ ರೀತಿ ವರ್ಕ್ ಅನ್ನ ನೀವು ಮಾಡಬಹುದು ಅನ್ನುವಂಥದ್ದನ್ನ ಇದನ್ನ ಥಿಂಕ್ ಮಾಡ್ಬೇಕಾಗತ್ತೆ. ಯೂನಿವರ್ಸ್ ನಿಮ್ಗೆ ಅದು ಹೇಳ್ತಾ ಇದೆ. ನೀವು ಕರೆಕ್ಟ್ ವೇ ಅಲ್ಲಿ ಇದ್ದೀರಾ. ಒಂದೇನಂತಂದ್ರೆ ಸ್ವಲ್ಪ ಪೇಷನ್ಸ್ ತಗೊಳ್ಳಿ. ನಮ್ಮ ಟೈಮಿಗೆ ಎಲ್ಲಾನು ಆಗೋದಿಲ್ಲ, ಅದು ಆಗುವಂತ ಟೈಮಿಗೆ ಆಗೋದು. ಇದನ್ನ ಅರ್ಥ ಮಾಡ್ಕೋಬೇಕು. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿ ತುಂಬಾ ಪೊಟೆನ್ಶಿಯಲ್ ಇದೆ. ಒಂದೇನಂತಂದ್ರೆ ಹಾರ್ಡ್ ವರ್ಕ್ನು ಮಾಡ್ತಾ ಇದ್ದೀರಾ, ಸ್ವಲ್ಪ ಪೇಷನ್ಸ್ ತಗೊಳ್ಳಿ. ತುಂಬಾ ಕಮಿಟೆಡ್ ಆಗಿದ್ದೀರಾ, ಅದರಲ್ಲಿ ಯಾವ್ದು ಡೌಟ್ ಬರ್ತಾ ಇಲ್ಲ. ಸ್ವಲ್ಪ ಪೇಷನ್ಸ್ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದೆ.
ತಗೊಳ್ತಾ ಇದ್ದೀರಾ. ಇನ್ನೂ ಪ್ರೆಸೆಂಟ್ ಸಿಚುವೇಶನ್ ಕೂಡ ನಾನು ನೋಡ್ತಾ ಇರುವಂತದ್ದು ಸ್ಟ್ರಗಲ್ ಇದೆ. ಆದ್ರೆ ಗಿವ್ ಅಪ್ ಮಾಡಬೇಡಿ. ನಾನು ಹೇಳಿದ್ನಲ್ವಾ ಸ್ಲೋ ಗ್ರೋತ್ ಇದೆ ಅಂತ ಹೇಳಿ ಗಿವ್ ಅಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೆಲವೊಂದ್ ಸಾರಿ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಬಟ್ ರಿಸಲ್ಟ್ ಸ್ಲೋ ಆಗಿರುತ್ತೆ. ಅಲ್ಲಿ ಸ್ವಲ್ಪ ಪೇಷನ್ಸ್ ತಗೊಳ್ಳುವಂತ ಅವಶ್ಯಕತೆ ಇದೆ. ಮತ್ತೆ ನೀವು ಫ್ಯಾಷನೇಟ್ ಆಗಿ ಏನ್ ಮಾಡ್ಬೋದು ಅಂತ ಫೀಲ್ಡ್ ಅನ್ನ ನೀವು ಚೂಸ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಲೈಕ್ ಈಗ ಕೆಲವೊಂದ್ ಜನರಿಗೆ ನೋಡಿ, ಏನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಮಾಡ್ಬೇಕು, ಅವ್ರದೇ ಆದಂತ ಬ್ಲಾಗ್ ಮಾಡೋದಿರುತ್ತೆ, ಅದು ಅವರ ಫ್ಯಾಷನ್ ಅಂತ ಹೇಳ್ಬೋದು. ಕೆಲವೊಂದ್ ಜನರಿಗೆ ಹಾಬೀಸ್ ಅಂತ ಏನಿರುತ್ತೆ ಅಥವಾ ಫ್ಯಾಷನ್ ಲೈಕ್ ಡ್ರಾಯಿಂಗ್ ಮಾಡುವಂತದ್ದು. ಇದು ನಿಮ್ಗೆ ಯಾವ ಒಂದು ಏರಿಯಾದಲ್ಲಿ ಖುಷಿ ಕೊಡುತ್ತೆ ಅದನ್ನ ನೀವೇನಾದ್ರೂ ಪ್ರೊಫೆಷನ್ ಆಗಿ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಅದರಲ್ಲಿ ಗ್ರೋತ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಹಾಗಿದ್ರೆ ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದ್ದೀರಾ, ಇವ್ರಿಗೆ ಏನ್ ಬರ್ತಾ ಇದೆ? ಓಕೆ, ಕೆಲವೊಂದಿಷ್ಟು ನಿಮ್ಗೆ ಜಾಬ್ ಆಫರ್ಸ್ ಬರುವಂತದ್ದು, ಕೆಲವೊಂದಿಷ್ಟು ಪ್ರಪೋಸಲ್ಸ್ ಬರುವಂತದ್ದು, ಹೊಸ ಹೊಸ ಪ್ರಪೋಸಲ್ಸ್ ಲೈಕ್ ಬಿಸ್ನೆಸ್ ಪ್ರಪೋಸಲ್ಸ್ ಬರುವಂತದ್ದು ನನಗೆ ಕಾಣ್ತಾ ಇದೆ. ಬಟ್ ಒನ್ ಥಿಂಗ್ ಏನಂತಂದ್ರೆ ಆಫರ್ಸ್ ಅಲ್ಲಿ ಚೆನ್ನಾಗಿರುತ್ತೆ, ನೀವು ಇಮ್ಮೆಚೂರ್ ಆಗಿರಬಾರ್ದು. ತುಂಬಾ ಥಿಂಕ್ ಮಾಡ್ಬೇಕು. ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಆ ಡೀಲ್ ಗೊತ್ತಾಗ್ತಾ ಇಲ್ಲ, ಅದ್ರ ಬಗ್ಗೆ ನಿಮ್ಗೆ ಇನ್ನೂ ತಿಳ್ಕೊಳ್ಳೋದಿದೆ ಅಂದ್ರೆ ಇನ್ನೂ ಏನಾದ್ರೂ ಮಾಡಿ ತಿಳ್ಕೊಳ್ಳಿ. ಅಥವಾ ಯಾರ್ದಾದ್ರೂ ಸಜೆಷನ್ ತಗೊಳ್ಳೋ ಹಾಗಿದ್ರೆ ಸಜೆಷನ್ ತಗೊಳ್ಳಿ. ಬಟ್ ಅದನ್ನ ಡೀಲ್ ಮಾತ್ರ ಬಿಡ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ. ಹಾಗಿದ್ರೆ ಏನ್ ಬರ್ತಾ ಇದೆ? ಯೂನಿವರ್ಸ್ ನಿಮ್ಗೆ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ? ಫೈನಾನ್ಷಿಯಲ್ ಪ್ರಾಫಿಟ್ ಇದೆ. ಪ್ರಾಫಿಟ್ ಆಗ್ಬೇಕು ಅಂತಂದ್ರೆ ಏನೆಲ್ಲ ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ಅನ್ನ ತಗೊಂಡ್ ಬರ್ಬೇಕು ನೋಡಿ. ಕೆಲವೊಂದಿಷ್ಟು ಮೈಂಡ್ ಸೆಟ್ ಇರುತ್ತೆ ಮನುಷ್ಯನ್ಗೆ ಇರುವಂತ ಮೈಂಡ್ ಸೆಟ್. ಆ ಮೈಂಡ್ ಸೆಟ್ ಇಂದ ಹೊರಗಡೆ ಬರ್ಬೇಕಾಗತ್ತೆ. ಇಲ್ಲಿ ಯೂನಿವರ್ಸ್ ಅದೇ ಹೇಳ್ತಾ ಇದೆ ನಿಮ್ಗೆ. ನಿಮ್ಮಲ್ಲಿ ಆ ಒಂದು ಲೈಕ್ ಇವಾಗ ನೀವು ದುಡಿತಾ ಇದ್ದೀರಾ, ಒಂದು ಎಕ್ಸಾಂಪಲ್ ನಾವು 1000 ರೂಪೀಸ್ ದುಡಿತಾ ಇದ್ದೀರಾ. ಆ 1000 ರೂಪೀಸ್ ಅಲ್ಲಿ ಅಟ್ಲೀಸ್ಟ್ ಒಂದು 100 ರೂಪೀಸ್ ನೀವೇನ್ ಮಾಡ್ಬೇಕು, ಡೊನೇಟ್ ಮಾಡಿ. ಸೊ ಇದರಿಂದ ನಿಮ್ಗೆ ಗ್ರೋತ್ ಆಗುತ್ತೆ. ಮೆಸೇಜ್ ಜೊತೆಗೆ ನಿಮ್ಗೆ ಗೈಡೆನ್ಸ್ ಜೊತೆಗೆ ನಿಮ್ಗೆ ಬರ್ತಾ ಇರುವಂತದ್ದು ಏನಂದ್ರೆ ಇದು ಒಂದ್ ರೀತಿ ರೆಮಿಡಿ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಎಷ್ಟು ನೀವು ಇದನ್ನ ಕೊಡ್ತಾ ಏನ್ ಬರ್ತಾ ಇದೆ ಅದರಲ್ಲಿ ಸ್ವಲ್ಪ ಪ್ರಮಾಣ ನೀವೇನ್ ಇನ್ನೊಬ್ರಿಗೆ ಕೊಡ್ತೀರಾ, ಅಲ್ಲಿ ನಿಮ್ಗೆ ನೀಡಿ ಪೀಪಲ್ ಇರ್ಬೇಕು. ಅಂತವ್ರಿಗೆ ನೀವೇನಾದ್ರೂ ಕೊಟ್ರೆ ಅವ್ರಿಗೆ ಸಪೋರ್ಟ್ ಮಾಡ್ರಿ ಇದ್ರೆ. ಮತ್ತೆ ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸೋದು ತುಂಬಾ ಇರುತ್ತೆ ನೋಡಿ. ಏನಾಗುತ್ತೆ ಗೊತ್ತಾ, ಕಾಮನ್ ಆಗಿ ಎಷ್ಟೋ ಜನರಿಗೆ ಒಂದ್ ಹೊತ್ತಿನ ಊಟಕ್ಕೂ ಇರೋದಿಲ್ಲ, ಹೌದಾ? ಆದ್ರೂ ಕೂಡ ಅವರು ಪ್ರತಿದಿನ ಇದೇ ರೀತಿಯಾಗಿ ಏನಂತಂದ್ರೆ ಗಿಲ್ಟ್ ಅಲ್ಲಿ ಬದುಕುವಂತದ್ದು ಅಥವಾ ಬ್ಲೇಮ್ ಮಾಡುವಂತದ್ದು ಈ ರೀತಿ ಇರೋದಿಲ್ಲ. ಅವರ ಒಂದು ದುಡಿಮೆ ಬೆಳಗ್ಗೆಯಿಂದ ಸಾಯಂಕಾಲ ದುಡಿಯೋದು, ಅವ್ರ ಏನ್ ಮಾಡೋದು, ರಾತ್ರಿ ಊಟ ಮಾಡಿ ಮಲ್ಕೊಳ್ಳೋದು, ಈ ಒಂದು ಭಾವನೆಯನ್ನ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಏನಿದೆ ಅದು ಇನಫ್ ಇದೆ ಅಂತ ಹೇಳಿ ತಿಳ್ಕೊಂಡು ಬದುಕ್ತಾ ಇರ್ತಾರೆ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಕೈ ತುಂಬಾ ದುಡ್ಡು ಇದ್ರೂ ಕೂಡ ನಮ್ಗೆ ಎಲ್ಲ ಇರುತ್ತೆ, ಮನೆ ಇರುತ್ತೆ, ನಮ್ಗೆ 3 ಹೊತ್ತು ಊಟ ಇರುತ್ತೆ. ಆದ್ರೂ ಕೂಡ ನಾವೇನ್ ಎಷ್ಟು ಬ್ಲೇಮ್ ಮಾಡ್ತೀವಿ ಅಂದ್ರೆ ನನ್ನ ಹತ್ರ ಅದಿಲ್ಲ ಇದಿಲ್ಲ. ಇನ್ನೊಬ್ರಿಗೆ ನೋಡಿ ನಾವು ಕಂಪ್ಯಾರಿಸನ್ ಮಾಡ್ಕೋತೀವಿ. ಇನ್ನೊಬ್ರಿಗೆ ನೋಡಿ ನಮ್ಮ ಲೈಫ್ ಅನ್ನ ಕಂಪ್ಯಾರಿಸನ್ ಮಾಡ್ಕೊಂಡು ನಾವು ನಮ್ಮಲ್ಲೇನೆ ನಾವು ಕೊರಗ್ತಾ ಇರ್ತೀವಿ. ಮೇನ್ ಆಗಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ನಿಮ್ಗೆ ಎಷ್ಟು ಕೊಟ್ಟಿದೆ ಯೂನಿವರ್ಸ್, ಅದಕ್ಕಾಗಿ ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸಿ ನೋಡಿ. ಇದು ಎಷ್ಟು ಮೆರಾಕಲ್ ಆಗಿ ನಿಮ್ಗೆ ವರ್ಕ್ ಆಗುತ್ತೆ ಅಂತಂದ್ರೆ, ಒಂದು ಗ್ರಾಟಿಟ್ಯೂಡ್ ನಿಮ್ಗೆ ಹೇಳ್ತೀನಿ, ನಿಮಗೆ 2x ಅಲ್ಲಿ ಅದೇ ರೀತಿಯಾಗಿ ರಿಟರ್ನ್ ಬರುತ್ತೆ. ಸೊ ಗ್ರಾಟಿಟ್ಯೂಡ್ ಸಲ್ಲಿಸೋದನ್ನ ಮಾತ್ರ ಸ್ಟಾಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನಿದೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ವರ್ಡ್ ಅನ್ನ ನೀವು ಅದನ್ನ ಯಾವಾಗಲೂ ನಿಮ್ಗೆ ಯಾವುದೋ ಒಂದು ಆ ರೀತಿ ಬರ್ತಾ ಇದೆ ಅಂತಂದ್ರೆ ನಿಮ್ಮ ಲೈಫಿಗಾಗಿ ಗ್ರಾಟಿಟ್ಯೂಡ್ ಕೊಡಿ. ಎಷ್ಟೋ ಜನರಿಗೆ ನೋಡಿ ಕೈ ಇರೋದಿಲ್ಲ, ಕಾಲ್ ಇರೋದಿಲ್ಲ, ಆದ್ರೂ ಬದುಕ್ಬೇಕನ್ನೋ ಛಲ ಇರುತ್ತೆ, ಹೌದಾ? ಅವರು ಬ್ಲೇಮ್ ಮಾಡೋದಿಲ್ಲ, ಕಣ್ಣಿರೋದಿಲ್ಲ. ನಾವು ಎಲ್ಲಾನು ಇದ್ದು ಕೂಡ ನಾವೇನ್ ಮಾಡ್ತೀವಿ, ಯೂನಿವರ್ಸಿಗೆ ಏನ್ ಮಾಡ್ತೀವಿ, ಅಗೇನ್ ಅಂಡ್ ಅಗೇನ್ ಸೇಮ್ ಥಿಂಗ್ ಅನ್ನೇ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿ ನಿಮ್ಮ ಔರಾಗೂ ಕೂಡ ಹೊಡ್ತಾ ಬೀಳತ್ತೆ, ನಿಮ್ಮ ಒಂದು ಮೈಂಡ್ಗೂ ಕೂಡ ಹೊಡ್ತಾ ಬೀಳತ್ತೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಫೀಲ್ಡ್ ಆಗುತ್ತೆ, ಮತ್ತೆ ರಿಪಿಟೇಷನ್ ಆಗುತ್ತೆ. ಅದಾಗೋದ್ ಬೇಡ ಅಂತಾನೆ ವೀಲ್ ಆಫ್ ಫಾರ್ಚೂನ್ ನಿಮ್ಗಾಗಿ ಬರ್ತಾ ಇದೆ, ಹೌದಾ? ಸೊ ಅದಕ್ಕೆ ಏನ್ ಮಾಡ್ಬೇಕು, ಹಾಗಿದ್ರೆ ನೀವು ಒಂದು ಸಾರಿ ಗ್ರಾಟಿಟ್ಯೂಡ್ ಕಂಪಲ್ಸರಿ ಕೊಡೋದನ್ನ ಕಲಿಬೇಕು ಅನ್ನುವಂಥದ್ದನ್ನ ಯೂನಿವರ್ಸ್ ಹೇಳ್ತಾ ಇದೆ. ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಇದೆ, ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಹೋಗ್ಬೇಡಿ. ಹಾಗಿದ್ರೆ ನೋಡೋಣ ಇನ್ನು ಏನ್ ಬರ್ತಾ ಇದೆ ನಿಮ್ಗಾಗಿ. ನಿಮ್ಮ ಒಂದು ರಿಲೇಶನ್ಶಿಪ್ ಆಸ್ಪೆಕ್ಟ್ ಅನ್ನ ಒಂದ್ಸಾರಿ ಚೆಕ್ ಮಾಡೋಣ. ರಿಲೇಶನ್ಶಿಪ್ ಅಲ್ಲಿ 2 ಆಫ್ ಸೋರ್ಟ್ಸ್, ಸಮಥಿಂಗ್ ಎಲ್ಲೋ ಒಂದ್ ಕಡೆ ಕನ್ಫ್ಯೂಸ್ ಅಲ್ಲಿ ಇದ್ರಿ ನೀವು ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳಿ ನನ್ಗೆ ಅನ್ಸುತ್ತೆ. ಏನ್ ಮಾಡ್ಬೇಕು, ಸ್ಟಕ್ ಫೀಲ್ ಮಾಡ್ಕೊಳ್ತಾ ಇದ್ರಿ, ಲೈಕ್ ಕ್ಲಾರಿಟಿ ಇದ್ದಿದ್ದಿಲ್ಲ ನಿಮ್ಗೆ. ಒಂದ್ ರೀತಿ ಪ್ರೀತಿಯಲ್ಲಿ ಅದು ಕುರುಡ್ರಾಗೋದು ಅಂತ ಹೇಳ್ತಾರಲ್ವಾ, ಆ ರೀತಿಯಲ್ಲಿ ಏನೋ ನೀವು ಬ್ಲೈಂಡ್ ಆಗಿದ್ರಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಸೊ ಇದರಲ್ಲಿ ಸ್ವಲ್ಪ ನೀವು ಏನ್ ಮಾಡ್ಬೇಕು, ಕ್ಲಾರಿಟಿ ತಗೊಂಡ್ ಬರೋವರೆಗೂ ಸ್ವಲ್ಪ ವೇಟ್ ಮಾಡ್ಬೇಕು, ಪೇಷನ್ಸ್ ಅನ್ನ ತಗೋಬೇಕು ಅನ್ನುವಂಥದ್ದು. ಹಾಗೆ ಏಸ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಕೆಲವೊಂದಿಷ್ಟು ವಿಚಾರಗಳು, ಹೊಸ ಹೊಸ ವಿಚಾರಗಳು ನಿಮ್ಮಲ್ಲಿ ಬರುವಂತದ್ದು. ಮತ್ತೆ ನಿಮ್ಮ ಪಾರ್ಟ್ನರ್ ತುಂಬಾ ಪ್ರಾಕ್ಟಿಕಲ್ ಆಗಿದ್ದಾರೆ ಅಂತ ಹೇಳಿ ನನ್ಗೆ ಅನ್ಸುತ್ತೆ. ಸ್ವಲ್ಪ ಇದರಿಂದ ಚಾಲೆಂಜಸ್ ಬರ್ಬಹುದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಯಾಕಂತಂದ್ರೆ ನೀವು ಎಮೋಷನಲ್ ಆಗಿದ್ದಾಗ ಅವರು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡುವಾಗ ಸ್ವಲ್ಪ ಇಲ್ಲಿ ಎಮೋಷನ್ಸ್ ಏನಾಗುತ್ತೆ, ಕ್ರಾಶಸ್ ಆಗುತ್ತೆ.
ಆ ರೀತಿ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಬರುವಂತ ದಿನಗಳಲ್ಲಿ ನಾನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಗೆ ಸ್ವಲ್ಪ ಫೀಲ್ ಆಗ್ಬೋದು, ಲೋನ್ಲಿನೆಸ್ ಅಂತ ಫೀಲ್ ಆಗ್ಬೋದು, ಸ್ಯಾಡ್ನೆಸ್ ಅಂತ ಫೀಲ್ ಆಗ್ಬೋದು, ಒಂಟಿಯಾಗಿದ್ದೀನಿ ಅಥವಾ ಎಲ್ಲರೂ ನನ್ನನ್ನು ಮರ್ತ್ಬಿಟ್ಟಿದ್ದಾರೆ, ನನ್ನ ಮಾತು ಯಾರು ಕೇಳ್ತಾ ಇಲ್ಲ ಅನ್ನೋವಂಥದ್ದಾಗಿರ್ಬೋದು. ಈ ರೀತಿ ನಿಮ್ಗೆ ಆಗುವಂತ ಚಾನ್ಸಸ್ ಬರುವಂತ ವಾರದಲ್ಲಿ ಆಗತ್ತೆ. ಮತ್ತೆ ಕೆಲವೊಂದ್ ಸಾರಿ ಇನ್ನೂ ಹೇಳ್ಬೇಕು ಅಂತ ಕೆಲವೊಂದ್ ಜನರಿಗೆ ಅನ್ನಿಸ್ಬೋದು, ಯಾವುದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ನನ್ನ ಪಾರ್ಟ್ನರ್, ಅಥವಾ ನನ್ನ ಮಾತನ್ನ ಕೇಳ್ತಾ ಇಲ್ಲ. ಐ ಥಿಂಕ್ ನೀವು ನಿಮ್ಮ ಪಾರ್ಟ್ನರ್ ಲೈಫಲ್ಲಿ ತುಂಬಾ ಇಂಟ್ರಪ್ಷನ್ ಮಾಡ್ತೀರಾ ಅನ್ನುವಂಥದ್ದು ಯೂನಿವರ್ಸ್ ಇಲ್ಲಿ ಗಮನಿಸ್ತಾ ಇದೆ. ಹಾಗಾಗಿ ನಿಮ್ಗೆ ಇದು ಬರ್ತಾ ಇರುವಂತದ್ದು. ಏನ್ ಮಾಡ್ಬೇಕು ಹಾಗಿದ್ರೆ, ನಿಮ್ಮ ಸೆಲ್ಫ್ ರಿಫ್ಲೆಕ್ಷನ್ ಮೇಲೆ ವರ್ಕ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಅದನ್ನ ನೀವು ಮಾಡ್ಬೇಕು. ಇನ್ನೊಬ್ರಿಗೆ ನಿಮ್ಮ ಹತ್ರ ಸಿಕ್ಕಾಪಟ್ಟೆ ಜ್ಞಾನ ಇರುತ್ತೆ, ಹಾಗಂತ ಹೇಳಿ ಎಲ್ರಿಗೂ ನೀವು ಅದನ್ನ ಕೊಡ್ಲಿಕ್ಕೆ ಹೋದಾಗ ಏನಾಗುತ್ತೆ, ಅವ್ರು ಅದನ್ನ ಯಾವ ರೀತಿ ತಗೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಇದೆ. ಇಲ್ಲಿ ಮೇ ಬಿ ಅವರು ನೆಗೆಟಿವ್ ಆಗಿ ತಗೋಬಹುದು. ಹಾಗಾಗಿ ಇದನ್ನ ಸ್ವಲ್ಪ ಗಮನ ಕೊಟ್ಟು ನೀವೇನ್ ಮಾಡ್ಬೇಕು, ಅವಾಯ್ಡ್ ಮಾಡ್ಕೊಳ್ಳಿ, ಜ್ಞಾನ ಕೊಡೋದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಅಗೇನ್ ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ, ಕ್ಲೈಮ್ ಮಾಡಿ, ಪಾಸಿಟಿವ್ ಎನರ್ಜಿನ ಕ್ಲೈಮ್ ಮಾಡಿ. ಓಕೆ, ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ, ನಿಮ್ಗೆ ಯೂನಿವರ್ಸ್ ಇಂದ ಮೆಸೇಜಸ್ ಏನ್ ಬರ್ತಾ ಇದೆ ಅರ್ಥ ಮಾಡ್ಕೊಳ್ಳಿ. ಲ್ಯಾಕ್ ಆಫ್ ಏನೋ ಕೆಟ್ಟದಾಗಿರುವಂತ ಮನೋಭಾವನನ್ನ ಬಿಡಬೇಕು, ಲೇಸಿನೆಸ್ ಅನ್ನ ಬಿಡಬೇಕು. ಮತ್ತೆ ನೀವು ಏನ್ ಕಂಟ್ರೋಲ್ ಮಾಡ್ತಾ ಇದ್ದೀರಾ, ಅದೇ ಲೇಸಿನೆಸ್, ಮೇನ್ ಆಗಿ ಇರುವಂತದ್ದು ಲೇಸಿನೆಸ್, ಅದನ್ನ ನೀವು ಬಿಡಬೇಕು ಅಂತ ಹೇಳಿ ಕ್ಲಿಯರ್ ಆಗಿ ಮೆಸೇಜ್ ಕೊಡ್ತಾ ಇದೆ ಯೂನಿವರ್ಸ್. ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಹಾಗಿದ್ರೆ ಏನ್ ಬಿಡ್ಬೇಕು, ಲೇಸಿನೆಸ್ ಅನ್ನುವಂಥದ್ದು. ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಹ್ಯಾಪಿನೆಸ್ ಅನ್ನ ತಗೊಂಡ್ ಬರೋದನ್ನ ಪ್ರಯತ್ನ ಮಾಡ್ಬೇಕು, ಲೇಸಿನೆಸ್ ಬಿಟ್ಟು. ಅಥವಾ ಇನ್ನೊಬ್ರ ಬಗ್ಗೆ ಆ ಮನೋಭಾವನೆಯನ್ನ ಕಡಿಮೆ ಮಾಡ್ಕೋಬೇಕು. ಅವರು ಹೋಗ್ತಾ ಇಲ್ಲ, ಮಾಡ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ರೈಟ್ಸ್ ಇದೆ ಅವರ ವಿಚಾರಗಳನ್ನ ಇಡೋದಕ್ಕೆ. ಹಾಗಾಗಿ ನಾವು ನಮ್ಮದೇ ನಡಿಬೇಕು ಅನ್ನೋಂತ ಭಾವನೆಯಿಂದ ನಾವೇನ್ ಮಾಡ್ಬೇಕು, ಹೊರಗಡೆ ಬರ್ಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದೆ ನಿಮ್ಗೆ. ಸೊ ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನಾನು ಅನ್ಕೋತೀನಿ. ಹೋಪ್ ನಿಮ್ಗೆ ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ ಅನ್ಕೊಂಡು, ಹಾಗಿದ್ರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್.